ಗವಿಗರ್ಜನೆ ನ್ಯೂಸ್ಗೆ ಸ್ವಾಗತ. ಭಾರತ ಜಗತ್ತಿನ ಶಕ್ತಿಶಾಲಿ ದೇಶ. ಆದರೂ ಭಾರತದ ವಿರುದ್ಧ ಪಾಪಿ ಪಾಕಿಸ್ತಾನ ಪದೇ ಪದೇ ಉಗ್ರರ ಮೂಲಕ ತೊಂದರೆ ಕೊಡುವ ಕೆಲಸವನ್ನ ಮಾಡ್ತಾ ಇದೆ. ಪಾಪಿ ಪಾಕಿಸ್ತಾನದ ಈ ವರ್ತನೆ ಬಗ್ಗೆ ನಮ್ಮ ಭಾರತ ಕೂಡ ವಾರ್ನಿಂಗ್ ಕೊಡುತ್ತಲೇ ಬಂದಿತ್ತು. ಆದರೂ ಭಾರತದ ವಿರುದ್ಧ ಪಾಪಿಗಳ ಅಟ್ಟಹಾಸ ಮುಂದುವರಿಯುತ್ತಿರುವಂತಹ ಸಮಯದಲ್ಲೇ ಭಾರತೀಯ ಸೇನೆ ಯುದ್ಧ ಶುರು ಮಾಡಿದೆ. ಅಮೆರಿಕ, ಚೀನಾ, ರಷ್ಯಾ ರೀತಿಯ ದೇಶಗಳ ಸಾಲಿನಲ್ಲಿ ಭಾರತೀಯ ಸೇನೆ ಕೂಡ ಇದ್ದು, ನಮ್ಮ ಭಾರತೀಯ ಸೇನೆ ಸಾಕಷ್ಟು ಶಕ್ತಿಶಾಲಿಯಾಗಿದೆ. ಹೀಗಿದ್ದಾಗ ಶತ್ರುಗಳನ್ನ ಕ್ಷಣ ಮಾತ್ರದಲ್ಲಿ ಉಡಾಯಿಸುವ ಶಕ್ತಿ ಕೂಡ ನಮ್ಮ ಭಾರತೀಯ ಸೇನೆಗೆ ಇದೆ. ಈಗಾಗಲೇ ಪಾಪಿ ಪಾಕಿಸ್ತಾನಕ್ಕೆ ಕೂಡ 4 ಬಾರಿ ನಮ್ಮ ತಾಕತ್ತು ಏನು ಅನ್ನೋದನ್ನ ತೋರಿಸಿದೆ ಭಾರತ. ಇಷ್ಟಾದ್ರೂ ಪಾಪಿ ಪಾಕಿಸ್ತಾನ ಮಾತ್ರ ಬದಲಾಗಲೇ ಇಲ್ಲ. ಭಾರತ ಇದೀಗ ಅಧಿಕೃತವಾಗಿ ಯುದ್ಧ ಶುರು ಮಾಡಿದೆ. ಪಾಪಿ ಪಾಕಿಸ್ತಾನದ ಮೂಲಕ ಭಾರತಕ್ಕೆ ಬಂದು 26 ಜನ ಭಾರತೀಯರನ್ನ ಕೊಲೆ ಮಾಡಿದ್ದ ಪಾಪಿ ಪಾಕಿಸ್ತಾನದ ಉಗ್ರರ ಬುಡಕ್ಕೆ ಬೆಂಕಿ ಹಚ್ಚಿದೆ ಭಾರತ. ಜಾಗತಿಕ ಮಟ್ಟದಲ್ಲಿ ತನ್ನ ಶಕ್ತಿ ಏನು ಅನ್ನೋದನ್ನ ಶತ್ರು ದೇಶಗಳಿಗೆ ತೋರಿಸಲು ಇದೀಗ ಭಾರತೀಯ ಸೇನೆ ಮುಂದೆ ನುಗ್ಗಿದ್ದು, ಭಾರತೀಯ ಸೇನೆಯ ಯುದ್ಧ ಕಂಡು ಪಾಪಿಗಳ ಎದೆಯಲ್ಲೇ ನಡುಕ ಶುರುವಾಗಿದೆ. ಭಾರತ ಯುದ್ಧ ಸಾರಿದ್ರೆ ಎದುರಿಗೆ ನಿಲ್ಲುವ ಯಾವುದೇ ದೇಶ ಒಡಿಸ್ ಆಗಿ ಹೋಗುತ್ತದೆ. 26 ಜನ ಭಾರತೀಯರನ್ನ ಗುಂಡು ಹಾರಿಸಿ ಕೊಲೆ ಮಾಡಿದ್ದ ಉಗ್ರರ ಮನೆಗಳಲ್ಲಿ ಹುಡುಕಿ ಬೆಂಕಿ ಹಚ್ಚಲಾಗಿದೆ. ಅದೇ ರೀತಿ ಇದೀಗ ಕಾಶ್ಮೀರದಲ್ಲಿ ಇರುವ ಉಗ್ರರ 2 ಮನೆ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಲಾಗಿದೆ. ಅದರಲ್ಲೂ ಪಾಪಿ ಪಾಕಿಸ್ತಾನದ ಜೊತೆಗೆ ಸೇರಿ ಈ ರೀತಿ ದಾಳಿ ನಡೆಸಿರುವಂತಹ ಉಗ್ರರನ್ನ ಹುಡುಕಲಾಗ್ತಾ ಇದ್ದು, ಕಾಶ್ಮೀರದಲ್ಲಿ ಇರುವ ಉಗ್ರರ ಮನೆ ಉಡಿಸಾಗ್ತಾ ಇದೆ. ಅದರಲ್ಲೂ ಭಯೋತ್ಪಾದಕರಿಗೆ ಈ ಮೂಲಕ ಖಡಕ್ಕಾದ ವಾರ್ನಿಂಗ್ ಕೂಡ ನೀಡಲಾಗ್ತಾ ಇದ್ದು, ಈ ಮೂಲಕ ಯುದ್ಧಕ್ಕೆ ರಣಕಹಳೆ ಮುಳುಗಿದೆ. ಇನ್ನೇನು ಪಾಪಿ ಪಾಕಿಸ್ತಾನಕ್ಕೆ ಕೂಡ ನುಗ್ಗಿ ಭಾರತೀಯ ಸೇನೆ ಸರಿಯಾದ ಪಾಠವನ್ನ ಕಲಿಸಲು ಸನ್ನದ್ಧನಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಗವಿಗರ್ಜನೆ.